ರೇಣುಕಾಸ್ವಾಮಿ ಏನೋ ದೊಡ್ಡ ಫ್ರೀಡಮ್ ಫೈಟರ್ ತರ ಬಿಲ್ಡಪ್ ಕೊಡ್ತಿದ್ದಾರೆ. ಇದು ಅಂದ್ರೆ ಡಿ ಬಾಸ್ ಇದು ಮಾಡಿಲ್ಲ, ಪೋಸ್ಟ್ ಹಾಕಿಲ್ಲ. ಸೊ ಅದರಿಂದ ಈಗ ಜೈಲ್ಗೆ ಹೋದ್ರು ಹೆಂಗ್ ಫ್ಯಾನ್ ಫಾಲೋಯಿಂಗ್ ಕಮ್ಮಿನೇ ಆಗಿಲ್ಲ ಅವ್ರಿಗೆ. ಸೊ ಬಟ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಕನ್ಸಿಡರ್ ಮಾಡ್ಬೇಕಲ್ವಾ. ಸೆಲೆಬ್ರಿಟೀಸ್ಗಂತೂ ತುಂಬಾ ಬೇಜಾರಾಯ್ತು. ಬೇಗ ಬಂದಿದ್ದೀನ ಹಬ್ಬನೇ. ಡೆವಿಲ್ ಯಾವ ವೈರಲ್ ಆಗಲ್ಲ, ಅದೆಲ್ಲ ಸುಳ್ಳು. ಅವ್ರು ಆಲ್ರೆಡಿ ಏನ್ ಮೀಡಿಯಾ ಅಂತ ಅಂದ್ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ಡಿ ಬಾಸ್ ಹೆಸರು ಹೇಳಿದ್ರೆ ತುಂಬಾ ವೈರಲ್ ಆಗ್ತೀವಿ ಅನ್ನೋದೊಂದು ಚೆನ್ನಾಗ್ ಗೊತ್ತಿದೆ. ಆ ಆಗಿದ್ದು ಅಂದ್ರೆ ಡಿ ಬಾಸ್ ಇದು ಮಾಡಿಲ್ಲ, ಪೋಸ್ಟ್ ಹಾಕಿಲ್ಲ. ಸೊ ಬರಕ್ಕೂ ಇಂಟ್ರೆಸ್ಟ್ ಬರ್ತಿಲ್ಲ, ಆದ್ರೂ ಬರ್ತಿದೀನಿ, ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಡಿ ಬಾಸ್ ಸಾಂಗ್ಸ್ ಆದ್ರೂ ಬರ್ತಿದೆ ಅನ್ನೋದೇ ಒಂದ್ ಖುಷಿ. ಓಕೆ, ನಮ್ಮ ಕರ್ನಾಟಕದ ನಂಬರ್ 1 ಆಕ್ಟರ್ ಅಂದ್ರೆ ಯಾರು ಮೇಡಮ್? ಡಿ ಬಾಸ್, ನೋ ಡೌಟ್. ಡಿ ಬಾಸ್ ಪಕ್ಕಾ. ಡಿ ಬಾಸ್ ಯಾಕೆ ಅವ್ರನ್ನ ಹೇಳಿದ್ರು? ನಂಬರ್ 1 ಸ್ಟಾರ್ ಅವ್ರು ಅಷ್ಟೆಲ್ಲ. ಈಗ ಜೈಲ್ಗೆ ಹೋದ್ರು ಹೆಂಗ್ ಫ್ಯಾನ್ ಫಾಲೋಯಿಂಗ್ ಕಮ್ಮಿನೇ ಆಗಿಲ್ಲ ಅವ್ರಿಗೆ. ಇನ್ನೂ ಇನ್ಕ್ರೀಸ್ ಆಗ್ತಿದ್ದಾರೆ ಹೊರತು ಕಡಿಮೆ ಆಗಿಲ್ಲ. ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಿ ಏನೇ ಆಚೆ ಬಂದ್ರು ಅವರು ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರು ಅಷ್ಟೊಂದು ಸುಮ್ಮನೆ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಸೊ ಬಟ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಕನ್ಸಿಡರ್ ಮಾಡ್ಬೇಕಲ್ವಾ, ಅದೇ ಆ ಥರ. ಮತ್ತೆ ಇನ್ನೊಂದು, ದರ್ಶನ್ ಕೆಲವು ದಿನಗಳ ಹಿಂದೆ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ಗೆ ಹೋದ್ರು. ಕೆಲವೊಂದು 8-9 ತಿಂಗಳು ಜೊತೆಗಿದ್ರು, ಮತ್ತೆ ಜೈಲ್ಗೆ ಹೋಗ್ಬಿಟ್ರು. ಅದ್ರ ಬಗ್ಗೆ ಏನ್ ಅನ್ಸ್ತು? ತಕ್ಷಣ ಏನ್ ಅನ್ಸ್ತು ನಿಮ್ಗೆ? ತುಂಬಾ ಬೇಜಾರಾಯ್ತು. ಆದ್ರೆ ಅವ್ರಿಗೆ ಎಷ್ಟು ಬೇಜಾರಾಯ್ತೋ ಗೊತ್ತಿಲ್ಲ. ನಮ್ ಸೆಲೆಬ್ರಿಟೀಸ್ಗಂತೂ ತುಂಬಾ ಬೇಜಾರಾಯ್ತು. ತುಂಬಾ ತುಂಬಾ ಕಷ್ಟ ಆಯ್ತು. ಅದಕ್ಕೋಸ್ಕರ ನಮ್ಗೆ ಅವ್ರು ಒಳಗೆ ಯಾವಾಗ ಬೇಲ್ ಸಿಕ್ಕ ಆಚೆ ಬರುತ್ತೋ ಅನ್ನೋ ತುಂಬಾ ಎಲ್ಲರೂ ಕಾಯ್ತಾ ಇದೀವಿ. ಬೇಗ ಬಂದಿದ್ದೀನ ಹಬ್ಬನೇ. ಡೆವಿಲ್ 12th ರಿಲೀಸ್ ಆಗ್ತಿದೆ ಡಿಸೆಂಬರ್. ಎಲ್ಲರೂ ಖಂಡಿತ ನೋಡ್ಬೇಕು. ಕೆಲವೊಬ್ರು ಅಂತಾರೆ ಡೆವಿಲ್ ಮೂವಿ ದರ್ಶನ್ ಸರ್ ಜೈಲ್ಗೆ ಹೋಗಿರೋದ್ರಿಂದ ಡೆವಿಲ್ ಮೂವಿ ರಿಲೀಸ್ ಆದ್ರೂ ಅದು ವೈರಲ್ ಆಗಲ್ಲ, ಹಿಟ್ಟಾಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಅವರು ಜೈಲ್ಗೆ ಹೋಗಿರೋ ರೀಸನ್ ಕೊಟ್ಟು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ಖಂಡಿತ ಆಗಲ್ಲ. ಈ ಸಾಂಗೇನೆ ಪ್ರೂಫ್. ಅದಕ್ಕೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಫುಲ್ ಟ್ರೆಂಡಿಂಗ್ ಅಲ್ಲೇ ಇದೆ ಇನ್ನು ಸಾಂಗು. ಸೊ ಈ ಸಾಂಗೇ ಅವ್ರಿಗೆ ಎಕ್ಸಾಂಪಲ್ ತರ. ಯಾವ ವೈರಲ್ ಆಗಲ್ಲ, ಅದೆಲ್ಲ ಸುಳ್ಳು. ಅವ್ರು ಎಲ್ಲಿದ್ರು ಹೆಂಗೆ ಇದ್ರು ನಂಬರ್ 1 ಖಂಡಿತ ಅವ್ರ ಮೂವಿ ಪಕ್ಕ ಈ ಸಲ ಹಿಟ್ ಆಗುತ್ತೆ. ಸಾರಥಿನೂ ಹಿಂಗೆ ಆಯ್ತು, ಅವ್ರು ಒಳಗಡೆ ಇರುವಾಗಲೇ ಬಂದಿದ್ದು. ಸೊ ಇದೂನು ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಲೆವೆಲ್ ಅಲ್ಲೇ ಹೋಗುತ್ತೆ. ಓಕೆ, ಮತ್ತೆ ಇನ್ನೊಂದು, ದರ್ಶನ್ ಸರ್ನ ಎಲ್ಲ ವಿಚಾರದಲ್ಲೂ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಅಂದ್ರೆ ತಪ್ಪು ಮಾಡಿದ್ದು ಅಲ್ಲಿ ರೇಣುಕಾಸ್ವಾಮಿ ಅಂತ ಗೊತ್ತು, ಬಟ್ ಅವನ ಬಗ್ಗೆ ಏನು ಹೈಲೈಟ್ ಮಾಡ್ತಿಲ್ಲ. ಅದ್ರ ಬಗ್ಗೆ ಅದು ನಾವೇನು ಹೇಳಕ್ಕಾಗಲ್ಲ. ಮೀಡಿಯಾ ಅವರು ಆಲ್ರೆಡಿ ಏನ್ರಿ ಮೀಡಿಯಾ ಅಂತ ಅಂದ್ಬಿಟ್ಟಿದ್ದಾರೆ, ಏನು ಮಾಡಕ್ಕಾಗಲ್ಲ. ಖಂಡಿತ ಅವರು ಮೀಡಿಯಾದವರು ಡಿ ಬಾಸ್ಗಂತೂ ಖಂಡಿತ ಸಪೋರ್ಟ್ ಮಾಡಲ್ಲ. ಅವರು ಯಾರು ಅಪೋಸಿಟ್ ಇರ್ತಾರೋ, ರೇಣುಕಾಸ್ವಾಮಿ ಏನೋ ದೊಡ್ಡ ಫ್ರೀಡಮ್ ಫೈಟರ್ ತರ ಬಿಲ್ಡಪ್ ಕೊಡ್ತಿದ್ದಾರೆ. ಇನ್ಕ್ಲೂಡಿಂಗ್ ಜನಗಳು ಅಷ್ಟೇ. ಅವ್ರು ಮಾಡಿರೋ ಕೆಟ್ಟ ಕೆಲಸನ ಯಾರು ಹೈಲೈಟ್ ಮಾಡ್ತಿಲ್ಲ. ಸೊ ಅದು ಬೇಜಾರಾಯ್ತು. ಅದಕ್ಕೆ ನ್ಯೂಸ್ ಚಾನೆಲ್ಸ್ನ ನಾವು ನೋಡೋದು ಇಲ್ಲ. ಅವ್ರಿಗೆ ದೊಡ್ಡ ಕೈ ಮುಗಿದ್ಬಿಟ್ಟು ಬಿಟ್ಬಿಟ್ಟಿದೀವಿ. ಅದೇ ಜನಗಳಿಗೆ ಬುದ್ಧಿ ಬರಬೇಕು ಅಷ್ಟೇ, ಏನು ಹೇಳಕ್ಕಾಗಲ್ಲ. ಈಗ ಇವನ್ ಧರ್ಮಸ್ಥಳ ಕೇಸು ಆಲ್ಮೋಸ್ಟ್ ಮುಚ್ಚಾಕ್ತಿದ್ದಾರೆ. ಮತ್ತೆ ಯಾವುದೋ ಪೊಲಿಟಿಕ್ಸ್ ಯಾವ್ದಾದ್ರು ತುಂಬಾ ದೊಡ್ಡ ದೊಡ್ಡ ವಿಷಯಗಳು ಬಂದಾಗ ಡಿ ಬಾಸ್ ವಿಷಯನ ಹೈಲೈಟ್ ಮಾಡಿ ಅದನ್ನ ಎತ್ಬಿಟ್ಟು ಅದನ್ನ ತುಂಬಾ ಹೈಲೈಟ್ ಮಾಡಿ ತೋರಿಸ್ತಾರೆ. ಅದ್ರ ಬದಲು ಇದನ್ನು ಎಲ್ಲಾನು ತೋರಿಸಿದ್ರೆ ಸೊ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ತಡಿಬೋದು ಅನ್ನೋದೊಂದು ಆ ಥರ. ಓಕೆ, ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ವ್ಯಕ್ತಿ ಬೆಳಿಬೇಕು ಅಂದ್ರೆ, ಯಾವ್ದಾದ್ರು ಒಬ್ಬ ಸ್ಟಾರ್ ವ್ಯಕ್ತಿದು ಹೆಸರು ಎತ್ಕೊಂಡ್ರೆ ಪಕ್ಕ ಬೆಳಿತಾರೆ ಅಂದ್ರೆ ಆ ವ್ಯಕ್ತಿ ಹೆಸರೇನು? ಆಬ್ವಿಯಸ್ಲಿ ಡಿ ಬಾಸ್. ಎಲ್ಲರೂ ಅಷ್ಟೇ, ಇನ್ಕ್ಲೂಡಿಂಗ್ ಈಗ ರಮ್ಯಾ ಆಗಿರ್ಬೋದು, ಅವರು ಅಷ್ಟೇ ಏನೋ ಹೇಳಿದ್ರು. ಬಟ್ ಅವ್ರ ಫ್ಯಾನ್ಸ್ಗಳು ಹೋಗಿ ಕಮೆಂಟ್ ಮಾಡಿದ್ದಾರೆ ಅನ್ನೋದೊಂದು. ಬಟ್ ಅಲ್ಲಿ ತುಂಬಾ ಜನ ಬೇರೆ ವ್ಯಕ್ತಿ ಫ್ಯಾನ್ಸೇ ಇದ್ರು. ಸೊ ಅದು ಒಂದು. ಆಮೇಲೆ ಬಿಡಲ್ಲ. ಸೊ ಬೆಳೆಯೋಕ್ಕಂತೂ ಖಂಡಿತ ಬಿಡಲ್ಲ. ಡಿ ಬಾಸ್ ಹೆಸರು ಹೇಳಿದ್ರೆ ತುಂಬಾ ವೈರಲ್ ಆಗ್ತೀವಿ ಅನ್ನೋದೊಂದು ಚೆನ್ನಾಗಿ ಗೊತ್ತಿದೆ. ಆ ವ್ಯಕ್ತಿ ಹೆಸರು ಹೇಳಿದ್ರೆ ಸಾಕು, ಅವ್ರು ಟಾಪಲ್ಲಿ ಬರ್ಬೋದು ಆ ಥರ ಅಂತ ಪ್ರೂಫ್ ಅದು ರಮ್ಯಾ ಅವರೇನೆ. ಅವ್ರದ್ದು ಕಮೆಂಟ್ಸ್ ಎಲ್ಲ ನೋಡಿದ್ರೆ ಮತ್ತೆ ಅವ್ರದ್ದು ಫಾಲೋವರ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ.